ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ಒಂದು ನನ್ ಕಿವಿಗೆ ಒಂದ್ ವಿಷಯ ಬಿತ್ತು ಗುರು. ಏನಪ್ಪಾ ಅಂತ ಅಂದ್ರೆ, ನಾವು ದುಡ್ಡು ಕೊಟ್ಬಿಟ್ಟು ಟಿಪಿಕಲ್ ಅವ್ರಿಗೆ ನಾವು ಸಬ್ಸ್ಕ್ರೈಬರ್ಸ್ ಮಾಡಿಸ್ಕೊತಿದೀವಂತೆ. ನಾವು ಸಬ್ಸ್ಕ್ರೈಬರ್ಸ್ ದುಡ್ಡು ಕೊಟ್ಬಿಟ್ಟು ಅದ್ ಎಲ್ಲಿಂದ ಮಾಡಿಸ್ಕೊತಾ ಇದೀವಿ ನಮ್ಗೆ ಗೊತ್ತಿಲ್ಲ ಗುರು. ಯಾಕಪ್ಪ ಅಂತ ಅಂದ್ರೆ, ಅವ್ರ ನೇಮ್ ತಗೊಳಕ್ಕೂ ನಾನು ಇಷ್ಟಪಡಲ್ಲ. ನಂಗೆ ಒಂಥರ ಅಸಹ್ಯ ಆಗುತ್ತೆ ಅವ್ರ ನೇಮ್ ತಗೊಳಕ್ಕೆ. ಅವರು ಮಧುಶ್ರೀ ಅಂತ. ಅಲ್ಲ ಗುರು, ನಾವು ಗುಂಪು ಮಾಡ್ತಾ ಇದೀವಿ ಅಂತ ಹೇಳ್ದಲ್ಲ ನೀನು. ಬಾ ಶೆಡ್ಗೆ ತೋರಿಸ್ತೀನಿ, ಬಾರಪ್ಪ ತೋರಿಸ್ತೀವಿ ಶೆಡ್ಗೆ ಬಾ, ಏನ್ ಗುಂಪು ಮಾಡ್ತಾ ಇದೀವಿ ಅಂತ. ಅಲ್ಲ ನೀನು ಇನ್ನೂ ಒಂದ್ ವಿಷಯ ಹೇಳ್ದೆ, ಅದು ನಂಗೆ ಸಿಕ್ಕಾಬಟ್ಟೆ ಕೋಪ ಬಂತು. ಏನಪ್ಪಾ ಅಂತ ಅಂದ್ರೆ, ಥರ್ಡ್ ಓನರ್ ಗಾಡಿ ತಗೊಂಡವ್ರೆ ಅಂತ ನೀನು ಟಿಪಿಕಲ್ ಅವ್ರಿಗೆ ಹೇಳ್ತೀಯಾ? ನೀನ್ ಥರ್ಡ್ ಮಾಡ್ಕೊಂಡ್ರು ನೀನು ಅಂತ ಗಾಡಿಗಳನ್ನ ನೀನ್ ತಗೊಳಕ್ ಕಣ. ಚಾಲೆಂಜ್ ಕೊಡ್ತೀನಿ, ನೀನ್ ಆತರ ಗಾಡಿ ತಗೊಳಕ್ ಆಗಲ್ಲ. ಟಿಪಿಕಲ್ ಅವರು ನಮ್ಮ ಹತ್ರ ದುಡ್ಡು ಇಸ್ಕೊಂಡು ಸಬ್ಸ್ಕ್ರೈಬರ್ಸ್ ಮಾಡ್ತವ್ರೆ ಅಂತ ನೀನ್ ಹೇಳ್ತೀಯಲ್ಲ, ನಾನು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನ್ ಹೇಳ್ತಾ ಇದೀನಿ. ನಾನು ಅವ್ರ ಹತ್ರ ಹೋದಾಗ ನನ್ಗೆ 500ರಿಂದ 600 ಸಬ್ಸ್ಕ್ರೈಬರ್ಸ್ ಇದ್ರು ಗುರು. ಅವಾಗ ಈಗ ಇವತ್ತಿನ ದಿಸಕ್ಕೆ ನನ್ಗೆ 2000 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಯೂಟ್ಯೂಬ್ ಅಲ್ಲಿ. ಆದ್ರೆ ನನ್ನ ಯಾವತ್ತೂ ತಮ್ಮನ್ ತರ ಟ್ರೀಟ್ ಮಾಡೋರೆ ಅವರು. ಯಾವತ್ತು ನನ್ನ ಹತ್ರ ದುಡ್ಡು ಇಸ್ಕೊಂಡಿಲ್ಲ, ನಾನು ದುಡ್ಡು ಕೊಟ್ಟು ಮಾಡ್ಸಿ ಅಂತಾನು ನಾನು ಯಾವತ್ತೂ ಹೇಳಿಲ್ಲ. ಜೊತೆಗೆ ಇನ್ನೊಂದ್ ಏನಪ್ಪಾ ಅಂತ ಅಂದ್ರೆ, ನಮ್ ಟಿಪಿಕಲ್ ಅವರು ಯಾವುದೇ ಕನ್ನಡ ಯೂಟ್ಯೂಬರ್ ಬಂದ್ರು ಅವ್ರಿಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಟಿಪಿಕಲ್ ಅವ್ರನ್ನ ನಾನು ಪರ್ಸನಲ್ ಆಗಿ ನೋಡಿದೀನಿ. ಅವರು ಎಂತ ಕನ್ನಡ ಯೂಟ್ಯೂಬರ್ಸ್ ಬಂದ್ರು ಸಪೋರ್ಟ್ ನಿಂತ್ಕೋತಾರೆ ಗುರು. ಅದ್ಯಾರೇ ಆಗಿರ್ಲಿ, 1000 ಸಬ್ಸ್ಕ್ರೈಬರ್ಸ್ ಆಗಿರ್ಲಿ, 500 ಸಬ್ಸ್ಕ್ರೈಬರ್ಸ್ ಇರ್ಲಿ, ಅವೆಲ್ಲ ಮ್ಯಾಟರ್ ಅಲ್ಲ. ಕನ್ನಡದಲ್ಲಿ ಅವನು ಕಂಟೆಂಟ್ ಮಾಡ್ತಾವನ, ಅವನಿಗೆ ಸಪೋರ್ಟ್ ಕೊಟ್ಟೆ ಕೊಡ್ತಾರೆ. ಅದು ಟಿಪಿಕಲ್ ಕನ್ನಡಿಗ. ಅರ್ಥ ಮಾಡ್ಕೊ. ಸುಮ್ನೆ ಚೈಲ್ಡ್ ತರ ಎಲ್ಲ ಮಾತಾಡ್ಕೊಂಡು ಕೆಲ್ಸವಿಲ್ದೆ ಅಲ್ಲೇ ಬಂದು ಮಾತಾಡ್ಬೇಡ. ಇಲ್ಲಿ ಕನ್ನಡ ಉಳಿಸಿ ಕನ್ನಡ ಬೆಳೆಸೋ ಕನ್ನಡಿಗ ಅಂತ ಅಂದ್ರೆ ಅದು ಟಿಪಿಕಲ್ ಕನ್ನಡಿಗ ಗುರು. ಇನ್ನೂ ಒಂದೇನಪ್ಪ ಹೇಳ್ಬೇಕು ಅಂತ ಅಂದ್ರೆ, ನಮ್ಮ ಕನ್ನಡಿಗರನ್ನ ಬೆಳೆಸೋ ಒಬ್ಬ ನಿಜವಾದ ಕನ್ನಡಿಗ ಅಂತ ಅಂದ್ರೆ ಅದು ಟಿಪಿಕಲ್ ಕನ್ನಡಿಗ ಗುರು. ಟಿಪಿಕಲ್ ಅವ್ರ ಬಗ್ಗೆ ಮಾತಾಡೋದ್ ಬಿಟ್ಬಿಟ್ಟು ನಿನ್ ಕೆಲ್ಸ ಎಷ್ಟೈತೆ ಅಷ್ಟ್ ನೋಡ್ಕೊಂಡ್ರೆ ಸರಿ. ನೀನ್ ಬದಿಕಂಡೆ ಅಂತಾನೆ ಅರ್ಥ. ಸುಮ್ನೆ ಇಲ್ದೇ ಇರೋದೆಲ್ಲ ಬಂದ್ಬಿಟ್ಟು ಅವ್ರು ಹಂಗಂದ್ರು ಹಿಂಗಂದ್ರು ಅಂತ ಸುಮ್ನೆ ವಿಡಿಯೋ ಮಾಡಿ ಕಾಂಟ್ರವರ್ಸಿ ಮಾಡಿದ್ರೆ ಸರಿ ಇರಲ್ಲ. ಯಾಕೆ ಬೇಕು ನಿನ್ಗೆ ಇವೆಲ್ಲ? ಯಾಕ ಗುರು ಬೇಕು ನಿನ್ಗೆ ಇವೆಲ್ಲ? ಫಸ್ಟ್ ನಿಂದ ಎಷ್ಟೈತೆ ಕೆಲಸ ಅಷ್ಟು ನೋಡ್ಕೊಳತ್ ಕಲಿ. ಫಸ್ಟ್ ಬೇರೆಯವ್ರಿಗೆ ಮೂಗ್ ತೋರ್ಸಕ್ ಬರ್ಬೇಡ ಗುರು. RP ಬ್ರೋ ನಿನ್ ಜೊತೆ ಸೆಲ್ಫಿ ತಕೊಂಡು ಏನೋ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕ್ಲಿಲ್ಲ ಅಂದಿದ್ದಕ್ಕೆ ಈ ರೇಂಜ್ ತಿಕ್ಕಾವ್ರಕತಿದ್ಯಾ? ಅದು ಒಂದ್ ಮ್ಯಾಟರಾ? ಅಲ್ಲ, ಫಸ್ಟ್ ಆಫ್ ಆಲ್ ನೀನೇ ದೊಡ್ಡ ಸೆಲೆಬ್ರಿಟಿ ಅನ್ಕೋಬಿಟ್ಟಿದ್ಯಾ. ನಿನ್ ಜೊತೆ ಸೆಲ್ಫಿ ತೆಗೆದು ಏನು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಪೋಸ್ಟ್ ಮಾಡೋ ಅಂತದ್ದು ಅಷ್ಟೊಂದು ನೀನೇನ್ ಬೆಳೆದ್ಬಿಟ್ಟಿದ್ಯಾ? ಅಲ್ಲ ಗುರು, ಅವ್ರ ಅಕೌಂಟು ಅವ್ರ ಇಷ್ಟ. ಯಾಕೆ ಗುರು ಹಿಂಗೆಲ್ಲ ಚೈಲ್ಡ್ ತರ ಮಾತಾಡಿ ಸುಮ್ನೆ ಬಂದು ನಮ್ಮ ಹತ್ರನೇ ಹೊಡ್ಸ್ಕತ್ಯಾ? ಫಸ್ಟ್ ನಿನ್ ಕೆಲ್ಸ ನೀನ್ ನೋಡ್ಕೊಳತ್ ಕಲಿ, ಆಮೇಲೆ ಬೇರೆಯವ್ರ ಬಗ್ಗೆ ಮೂಗ್ ತೋರ್ಸಕ್ ಬಂದು ಮೂಗಲ್ಲ ಬೇರೆ ಏನೋ ತೋರ್ಸಕ್ ಬತ್ತವನೆ ಅಷ್ಟೇ ಗುರು. ಇನ್ನೇನು ಇಷ್ಟ. ಎಲ್ಲಾರ ಬಗ್ಗೆನೂ ಮಾತಾಡಿದ್ದೀನಿ. ಒಬ್ಬರು ಹೆಸರು ತಗೊಂಡಿಲ್ಲ, ಅಥವಾ ಯಾವುದೇ ಒಂದು ಕಂಪ್ನಿ ಹೆಸರು ತಗೊಂಡಿಲ್ಲ, ಗ್ಯಾಮ್ಲಿಂಗ್ ಅಪ್ಲಿಕೇಶನ್ ಕಂಪ್ನಿ ಹೆಸರು ತಗೊಂಡಿಲ್ಲ, ಆ್ಯಪ್ ಹೆಸರು ತಗೊಂಡಿಲ್ಲ. ನಾನು ಎಂಟೈರ್ ಯಾರ್ಯಾರು ಮಾಡಿದಾರೋ ಎಲ್ಲರಿಗೂ ನೀವೇನೋ ಹೇಳಿದ್ರಿ, ನಿನ್ನ ಫ್ರೆಂಡ್ SMR ಮಾಡಿಲ್ವಾ ಅವ್ನಿಗೆ ಹೇಳು, ಹಂಗೆ ಹಿಂಗೆ ಅವನದು ಫೋಟೋ ಹಾಕಿದ್ದೀನಿ. ಅಂದರೆ ನಾನು ಒಬ್ಬನಿಗೆ ಅಂತ ಮಾಡಿಲ್ಲ ಗುರು. ಇದನ್ನು ಪ್ರತಿಯೊಬ್ಬರು ಯಾರ್ಯಾರು ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಕನ್ನಡದ ನಟರು ಸೇರಿ, ಸೀರಿಯಲ್ ನಟರು ಸೇರಿ, ಮತ್ತು ಯೂಟ್ಯೂಬರ್ಸು ಸೇರಿನೇ ಹೇಳ್ತಾ ಇದ್ದೀನಿ, ಸಪ್ರೇಟಾಗಿ ಏನು ಹೇಳ್ತಾ ಇಲ್ಲ. ಸೊ ಅದು ನೀವು ಹೆಂಗೆ ತಗೋತಿರೋ ಅದು ನಿಮಗೆ ಬಿಟ್ಟಿದ್ದು. ಹೇಳಿದ್ದೆ ಆಯಿತಾ. ಅದರಲ್ಲಿ ಒಬ್ಬ ಕ್ರಿಯೇಟರು ರೆಡ್ ಪ್ಯಾರಾಸೈಟ್ ಗುರು. ನಾನು ಹೇಳ್ತೀನಿ, ರೆಡ್ ಪ್ಯಾರಾಸೈಟ್ ಮೇಲಾಗಲಿ, ನಿಮ್ಮ ಗುಂಪಿದೆಯಲ್ಲ, ನಿಮ್ಮ ಯಾವುದೋ ಒಬ್ಬ ಗ್ಯಾಂಗ್ ಅಂತೇನೋ ಹೇಳ್ಕೊತಾ ಇದ್ರಲ್ಲಪ್ಪ, ಆ ಗುಂಪು, ಇವ್ರ ಮೇಲೆ ನನಗೆ ಯಾರ ಮೇಲೂ ದ್ವೇಷ ಇಲ್ಲ. ಅವ್ರೇನು ನಮ್ಮ ದಾಯಾದಿಗಳ, ನನ್ನ ಆಸ್ತಿ ಕಣ್ಣು ಹಾಕೋರ, ನನ್ನ ಮನೆಗೆ ಕಣ್ಣು ಹಾಕೋರ, ಅಥವಾ ನನ್ನ ಹತ್ರ ಕಿತ್ಕೊಂಡು ತಿಂದವ್ರು, ಅಥವಾ ನಾನೇನಾದ್ರು ಅವ್ರ ಮೇಲೆ ಕಿತ್ಕೊಂಡು ತಿಂದಿದ್ದೇನೆ, ಎಂಥದ್ದು ಇಲ್ಲ. ಹಂಗಾಗಿ ನಾನು ಯಾಕೆ ಗುರು ದ್ವೇಷ ಪಟ್ಕೊಳ್ಳಿ? ನೆನ್ನೆ ಸ್ಟ್ರೀಮ್ ನೋಡ್ತಾ ಇದ್ದೆ ಆಯಿತಾ, ನಾನು ಮಾರ್ಟಲ್ ಜೊತೆ ಆಡೋಕೆ ಹೋಗ್ತಾ ಇದ್ದೀನಿ, ಅದಕ್ಕೆ ತಿಕ್ಕವ್ರುಗಳು ತುಳಿಬೇಕು ಅಂತ ಮಾಡಿದ್ದಾರೆ. ಈ ಥರ ಚೈಲ್ಡಿಶ್ ಸ್ಟೇಟ್ಮೆಂಟ್ ಕೊಡೋದನ್ನು ಫಸ್ಟ್ ಬಿಡು. ದೇವ್ರಣ ಹೇಳ್ತೀನಿ, ನಾನು ಯಾರಿಗೂ ನಾನು ಮಾತ್ರ ಮಾಡಿಲ್ಲ. ನೀನು ನನ್ನ ಗೇಮಿಂಗ್ ಚಾನಲ್ ರೈಡ್ ಮಾಡಿದ್ಯಾ ಆಯಿತಾ, ನನ್ನರಲ್ಲಿ ಸಬ್ಸ್ಕ್ರೈಬರ್ಸ್ ಕಡಿಮೆ ಅಂತ. ನಾನು ನನ್ನ ನೇಮಿಸ್ ಮಧು ಚಾನಲಲ್ಲಿ ಲೈವ್ಗೆ ಬಂದಾಗ ನನಗಿಂತ ನಿನ್ನ ಸಬ್ಸ್ಕ್ರೈಬರ್ಸ್ ಕಡಿಮೆ ಅಂದ್ಬಿಟ್ಟು ನಾನು ನಿನ್ನ ಚಾನಲ್ ರೈಡ್ ಮಾಡಿದ್ದೀನಿ. ಮರಿಬೇಡ ಅದನ್ನು. ಹೊಟ್ಟೆಗೆ ಅನ್ನ ತಿನ್ನೋ ಬಾಯಲ್ಲಿ ಮಾತಾಡೋ ಆಯಿತಾ. ಏನೇನೋ ಮಾತಾಡೋದಲ್ಲ ಗುರು, ಅರ್ಥ ಮಾಡ್ಕೊಂಡು ಮಾತಾಡು. ತುಳಿಬೇಕು ಯಾರ ಹೇಳ್ಕೊಟ್ಟಿದ್ದೀನಿ ಮಾತುಗಳನ್ನೆಲ್ಲ. ಏನು ಮಾತಾಡಿದ್ರೆ ಕರೆಕ್ಟಾಗಿ ಮಾತಾಡ್ರೆ ಫಸ್ಟು.
ನಿಮ್ಗೇನೋ ಒಂಚೂರು ಯೋಚನೆ ಬರಲ್ಲ ಆ ಥರ. ಆ ಟೈಮಲ್ಲಿ ಏನೇನು ಆಗಿತ್ತು ನೆನೆಸ್ಕೊಳ್ಳೋದೇ ಇಲ್ಲಲ್ಲ ನೀವು. ಒಂದು ಟ್ರ್ಯಾಕಲ್ಲಿದ್ದರೆ ನೆನಪಾಗುತ್ತೆ, ಇಲ್ಲಿಂದ ಒಂದ್ಸರಿ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ, ಆ ಮರ ಈ ಮರ ಈ ಮರ ಆ ಮರ ಅಂತ ಜಂಪ್ ಮಾಡಿಕೊಂಡು ಗುಂಪುಗಾರಿಕೆ ಮಾಡ್ಕೊಂಡು ಹೋಗಿ ಕಂಡವ್ರನ್ನೆಲ್ಲ ಎದುರಾಕೊಂಡು ನಾವೊಂದು ಗ್ರೂಪ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಾವು ಹಿಂಗೆ ನಾವು ಎಲ್ಲರೂ ಬೆಳೆಸ್ತೀವಿ. ಅವ್ನು ಯಾವನೋ ಹೇಳ್ತಾ ಇದ್ದ, ನಾವು ಬಕೆಟ್ ಹಿಡಿತಾ ಇದೀವಿ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ಬಕೆಟಲ್ಲಿ ನೀರು ತುಂಬಿಸ್ಕೊಂಡು ಗಿಡ ಬೆಳೆಸ್ತೀವಿ, ಇನ್ನೇನು ಮಿಕ್ಕಿದವ್ರೇನು ಶಾ ಬೆಳೆಸ್ತವ್ರ. ಫಸ್ಟ್ ಆಫ್ ಆಲ್ ಇವ್ರ ಗುಂಪಿದೆಯಲ್ಲ ಅದು ಹಾಳಾಗ್ತಿರೋದೇ ಈ ಲಲಿತಾ ಆಂಟಿಯಿಂದ. ಲೇ ಆಂಟಿ, ಯಾಕೆ ನನಗೆ ಬೇರೆ ಥರದ ಮಾತು ಬರುತ್ತೆ, ಬಿಟ್ಬಿಟ್ಟಿದ್ದೀನಿ ಆಯ್ತಾ, ಆ ಥರ ಮಾತಾಡೋದು ನಾನು ಬಿಟ್ಬಿಟ್ಟಿದ್ದೀನಿ. ಮಾತಾಡಿದ್ರೆ ನಿಮ್ಮಪ್ಪ ಕಣಲೇ, ನಿಮ್ಮಪ್ಪ ಕಣ ಮಾತಾಡಿದ್ರೆ ನಾನು. ಬಟ್ ಇತ್ತೀಚೆಗೆಲ್ಲ ಸ್ಟಾಪ್ ಮಾಡಿದ್ದೀನಿ. ನನ್ನ ಕೆಲಸ ತಿಕಾ ಮುಚ್ಕೊಂಡು ನನ್ನ ಕೆಲಸ ಎಷ್ಟಿದೆ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ನನಗೆ ಯಾರು ತಂಟೆಗೆ ಹೋಗೋದು ಬೇಕಾಗಿರಲಿಲ್ಲ. ಗಾಡ್ ಪ್ರಾಮಿಸ್, ಹಾನೆಸ್ಟಾಗಿ ಹೇಳ್ತಾ ಇದ್ದೀನಿ, ಯಾರೋ ಒಬ್ಬರನ್ನ ಗುರಿ ಮಾಡಿಕೊಂಡು ಮಾತಾಡುವಂಥ ಉದ್ದೇಶ ನನಗೆ ಇರಲಿಲ್ಲ. ಇದು ಕ್ಲಾರಿಫೈ ಮಾಡಿದ್ದೀನಿ. ಮುಂದಕ್ಕೆ ಮಾತಾಡೋದಾದರೆ, ನಿನ್ನೆ ಯಾರೋ ಒಬ್ಬರು ಸ್ಕ್ರೀನ್ಶಾಟ್ ಕಳಿಸಿದ್ರು. ಲಲಿತಾ ಆಂಟಿ ಅವರು ನಮ್ಮ ಬ್ರಾಡ್ಕಾಸ್ಟ್ ಚಾನಲಲ್ಲಿ ನನ್ನ ಚಾನಲ್ದು ಒಂದು ಫೋಟೋ ತೆಗೆದು ಹಾಕ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಸ್ಪ್ಯಾಮ್ ಮಾಡಿ ಅನ್ನೋ ಥರ ಒಂದು ಮೆಸೇಜ್ ಹಾಕಿದ್ರಂತೆ. ನಿನ್ನನ್ನು ಫಾಲೋ ಮಾಡ್ತಾ ಇರೋ ಜನರ ನೀನು ಮಿಸ್ಯೂಸ್ ಮಾಡ್ತಾ ಇದೆಯಾ? ಅವ್ರನ್ನ ಫಾಲೋ ಮಾಡ್ತಾ ಇರೋವಂಥ ಜನಗಳನ್ನ ನಾನು ಕೇಳ್ತೀನಿ, ನಿಮಗೆ ಒಂದಷ್ಟು ಟೈಮ್ ಕೊಡ್ತೀರಾ? ಇಂಟರ್ನೆಟ್ ರೀಚಾರ್ಜ್ ಮಾಡಿಸ್ಕೋತೀರಾ? ಇಂಟರ್ನೆಟ್ ಪ್ಯಾಕ್ ಖಾಲಿ ಮಾಡ್ತೀರಾ? ನಾನು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀನಿ. ಅದಕ್ಕೊಂಚೂರು ಬೆಲೆನೇ ಕೊಡದೆ ನನಗೊಂದು ಫಾಲೋವರ್ಸ್ ಇದ್ದಾರಪ್ಪ, ಆ ಫಾಲೋವರ್ಸ್ನ ಒಬ್ಬನ ಮೇಲೆ ಎತ್ಕಡ್ತೀನಿ, ನೋಡು ಒಂದು ಲಿಂಕ್ ಹಾಕ್ಬಿಟ್ಟು ತಗೊಳ್ರಿ ಹೋಗ್ರಿ ಇವ್ನಿಗೆ ಹಾಕೊಂಡು ಮಾಡಿರಿ ಅನ್ನೋವಂಥದ್ದು ಒಂದು ಬುದ್ಧಿ ಇದೆಯಲ್ಲ, ಜನಗಳನ್ನೇ ಮಿಸ್ಯೂಸ್ ಮಾಡ್ಕೊಳ್ಳುವಂಥ ಒಂದು ದುರ್ಬುದ್ಧಿ ಇದು. ದುರಾಡಳಿತ ಅಂತಾರೆ ಗೊತ್ತಾ, ಆ ಥರ ಇದು. ಆಮೇಲೆ ಲಲಿತಾ ಆಂಟಿ ಯಾಕೋ ಪೋಸ್ಟ್ನ ಮತ್ತೆ ಡಿಲೀಟ್ ಮಾಡಿದ್ರಂತೆ. ವಿಷಯ ನೀಟಾಗಿ ಗೊತ್ತಾಯಿತು ಅಂತಾನೆ. RP ಗ್ಯಾಮ್ಲಿಂಗ್ ಪ್ರಮೋಷನ್ ಮಾಡಿರೋದು ವಿಡಿಯೋ ಸಮೇತ ಸಿಕ್ತಲ್ಲ, ಅದನ್ನು ಸ್ಟೋರಿ ನೋಡ್ಬಿಟ್ಟು ಡಿಲೀಟ್ ಮಾಡ್ದ. ಅದಕ್ಕೆ ಹೇಳಿದೆ, ಫಸ್ಟು ತಿಳ್ಕೊಂಡು ಮಾತಾಡಬೇಕು ಯಾವುದೇ ವಿಷಯನ ಆಗಲಿ.